ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜು, ಸುಚಿ RCM ಫ್ಯಾಮಿಲಿ ಮಾರ್ಟ್. ಎಲ್ಲ ಸಾವಯವ ಕ್ರಾಂತಿಯ ರೈತರಿಗೆ ಇವತ್ತು ನಿಮಗೆ ಒಂದು ಉತ್ತಮವಾದ ಪ್ರಾಡಕ್ಟ್ ಬೇವಿನ ಪುಡಿ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೇನೆ. ಈ ತನಕ ನಮ್ಮ ಪ್ರಾಡಕ್ಟ್ಸಲ್ಲಿ ಭೂಮಿ ಭಾಗ್ಯ ಅಂತ ಸಾವಯವ ಗೊಬ್ಬರ ಇದೆ, ಬೇವಿನ ಹಿಂಡಿ ಇದೆ, ಸಾವಯವ ಕಳೆನಾಶಕ ಇದೆ, ಸುಣ್ಣ ಇದೆ, ಹೀಗೆ ಔಷಧಿಗಳು ಸೇರಿದಂತೆ ಕೂಡ ಆರ್ಗ್ಯಾನಿಕ್ ಸಾವಯವದಲ್ಲೇ ಇದೆ. ರೈತರಿಗೆ ಕೃಷಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ನಮ್ಮಲ್ಲಿ ಹೆಚ್ಚು ಗುಣಮಟ್ಟದ ಸಾವಯವ ಪದಾರ್ಥಗಳು ದೊರೀತಾ ಇದ್ದಾವೆ. ಈ ತನಕ ನಾವು ಭೂಮಿ ಭಾಗ್ಯ ಬಾಗಲಕೋಟೆಯಿಂದ ತರಿಸ್ತಾ ಇರುವಂಥ ಸಹಕಾರಿ ಸಂಘ ಸೊಸೈಟಿ ರೈತರಿಗೋಸ್ಕರ ತಯಾರು ಮಾಡಿ ಯಾವುದೇ ಕಲ್ಮಶವಿಲ್ಲದೆ ಕ್ವಾಲಿಟಿಯಲ್ಲಿ ಕಡಿಮೆ ಗುಣಮಟ್ಟ ಇಲ್ಲದೆ ಮೋಸ ಮಾಡದೆ ಪರಿಪೂರ್ಣವಾದ ಮೊಲಾಸಿಸನ್ನು ಸ್ಪ್ರೇ ಮಾಡದೆ ಮಣ್ಣು ಹೆಚ್ಚು ಫಲವತ್ತತೆ ಬರೋ ಹಾಗೆ ತಯಾರಿಸಿ ಕಳಿಸ್ತಾ ಇರುವಂಥ ಅತ್ಯುತ್ತಮವಾದ ಭೂಮಿ ಭಾಗ್ಯ ಗೊಬ್ಬರವನ್ನು ನಾನು ಈ ತನಕ ಹಲವಾರು ರೈತರಿಗೆ ಕೊಟ್ಟಿದ್ದೇನೆ. ರೈತರೆಲ್ಲರೂ ಬಳಸ್ತಾ ಇದ್ದು ಉತ್ತಮವಾದ ಹಸಿರು ಬಣ್ಣದಲ್ಲಿ ರಿಸಲ್ಟ್ ಬಂದಿರೋದು ಇತ್ತೀಚೆಗೆ ಗ್ರೂಪಿನಲ್ಲಿ ನಾನು ಹಾಕ್ತಾಯಿದ್ದೀನಿ. ನೀವೆಲ್ಲರೂ ಕೂಡ ಇದರ ರಿಸಲ್ಟನ್ನು ಗಮನಿಸಿ. ಇದೇ ರೀತಿಯಲ್ಲಿ ಈಗ ಮಳೆ ಬರ್ತಾ ಇರೋದ್ರಿಂದ ಉತ್ತಮವಾದ ಗೊಬ್ಬರದ ಜೊತೆಗೆ ರೋಗ ನಿಯಂತ್ರಣ ಮಾಡಬೇಕು. ಮಣ್ಣಿನಲ್ಲಿ ಫಂಗಸ್ ಅಂಶ ಜಾಸ್ತಿ ಇರುತ್ತೆ, ಅದು ಬೇರಿಗೆ ಇನ್ಫೆಕ್ಷನ್ ಆಗಿ ಬೇರು ಕೊಳೆಯುತ್ತೆ, ಅದರಿಂದ ಊಟ ತಗೊಳ್ಳೋಕ್ಕಾಗೋದಿಲ್ಲ. ಅದು ಹೀಗಾಗಿ ಮೇಲೆ ಸುಳಿ ಒಣಗ್ತಾ ಬರೋದು, ಇಲಿಮುಂಡಿ ರೋಗ ಅಂತೀವಿ, ಅಥವಾ ಬೇರೆ ರೋಗಗಳೆಲ್ಲವಕ್ಕೂ ಕಾರಣ ಭೂಮಿಯಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇಲ್ಲದೇ ಇರುವುದು. ರೋಗ ನಿರೋಧಕ ಶಕ್ತಿ ಹೆಚ್ಚಳ ಆಗೋದಕ್ಕೆ ಹೆಚ್ಚು ಜೀವಾಣುಗಳನ್ನು ನಾವು ತುಂಬಬೇಕು. ಆ ಜೀವಾಣು ಇರುವಂಥ ಒರಿಜಿನಲ್ ಸಾವಯವ ಗೊಬ್ಬರವನ್ನು ನಾವು ಭೂಮಿಗೆ ಹಾಕಬೇಕಾಗುತ್ತೆ. ರೈತರಿಗೆ ಇದರ ಮಾಹಿತಿ ಪೂರ್ಣವಾಗಿ ಇದೆ, ಆದರೆ ಒಂದು ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಪರಿಪೂರ್ಣವಾದ ಶುದ್ಧ ಸಾವಯವ ಗೊಬ್ಬರ ರೈತರಿಗೆ ಸಿಗದೇ ಇರುವುದು ಮೋಸ ಆಗ್ತಿರುವಂಥ ವಿಚಾರ. ವಿಧಿ ಇಲ್ಲದೆ ರೈತರು ಸಿಗುವಂಥ ಗೊಬ್ಬರವನ್ನು ಬಳಸಬೇಕಾಗಿದೆ. ಕುಡಿಯ ಗೊಬ್ಬರ ಬಳಸ್ತೀರಿ, ಕುರಿ ಕೋಳಿ ಗೊಬ್ಬರ ಬಳಸ್ತೀರಿ, ನಿಮಗೆ ಕ್ವಾಲಿಟಿ ಬರೋದಿಲ್ಲ. ಮಣ್ಣು ಮಿಕ್ಸರ್ ಬರುತ್ತೆ, ಜಾಲಿಗಿಡ ಬೀಜ ಮಿಕ್ಸರ್ ಆಗಿರೋದು, ಈ ಥರ ವ್ಯಾವಹಾರಿಕವಾಗಿ ಮೋಸ ನಡೀತಾ ಇದೆ. ನಿಮಗೆ ಗುಣಮಟ್ಟದಲ್ಲಿ ಭಾಳ ಲಾಸ್ ಆಗ್ತಾಯಿದೆ. ಆದರೆ ನಮ್ಮ ಗೊಬ್ಬರಗಳಲ್ಲಿ ನಿಮಗೆ 100ಕ್ಕೆ 99 ಭಾಗನೂ ಅಲ್ಲ, 100 ಭಾಗನೂ ಗುಣಮಟ್ಟದಿಂದ ಕೂಡಿರುತ್ತೆ. ನಿಮಗೆ ₹1 ಕೂಡ ಕ್ವಾಲಿಟಿ ಮೋಸ ಆಗೋದಿಲ್ಲ. ಇದರಲ್ಲಿ ಹಲವಾರು ರೈತರು ರಿಸಲ್ಟ್ಸ್ ತೆಗೆದು ನಮ್ಮ ಗೊಬ್ಬರ ತುಂಬ ಕ್ವಾಲಿಟಿ ಇದೆ ಅನ್ನೋದನ್ನು ನಿಮಗೆ ಸಾಬೀತು ಮಾಡಿದ್ದಾರೆ. ಅದನ್ನು ನಾನು ಈಗ ಒಂದು ವಾರದಿಂದ ಗ್ರೂಪ್ನಲ್ಲಿ ಎಲ್ಲ ರೈತರ ಫೋಟೋಸ್ಗಳನ್ನು ಹಾಕ್ತಾಯಿದ್ದೀನಿ. ಉದಾಹರಣೆಗೆ ನಾಳಿನಲ್ಲಿ ತಾವರಘಟ್ಟ ಅಧ್ಯಕ್ಷರಾದಂತಹ ಲೋಕೇಶನ್ ಅವರ ತೋಟದಲ್ಲಿ ರಿಸಲ್ಟ್ ಬಂದಿರುವಂಥದ್ದು, ಹಾಗೆಯೇ ಕಾಯಕೊಡಮಗೆಯಲ್ಲಿ ಆಶಮ್ಮನ್ ಅವರ ತೋಟದಲ್ಲಿ ರಿಸಲ್ಟ್ ಬಂದಿರುವಂಥದ್ದನ್ನು ನೆನ್ನೆ ಹಾಕಿದ್ದೀನಿ. ಹಾಗೆ ಗೌಡ್ರಲ್ಲಿನಲ್ಲಿ ನೂರ್ಬೇಗ್ ಅವ್ರದ್ದು ರಿಸಲ್ಟ್ ಬಂದಿರುವಂಥದ್ದನ್ನು ನೆನ್ನೆ ಹಾಕಿದ್ದೀನಿ. ಹೀಗೆ ಇನ್ನೂ ತುಂಬ ತೋಟಗಳಿಗೆ ವಿಸಿಟ್ ಇದೆ. ಇದರ ಹಿಂದೆ ಆನ್ವೇರಿನಲ್ಲಿ ನಟರಾಜ್ ಗೌಡ್ರು ಅವರ ತೋಟದಲ್ಲಿ ಬಂದಿರೋದು ರಿಸಲ್ಟ್ ಹಾಕಿದ್ದೆ. ಹಾಗೆ ಆಗರದಲ್ಲಿ, ಹೀಗೆ ಕಮದಾಳ ಹೊಸೂರು ಎಲ್ಲ ಗ್ರಾಮಗಳಲ್ಲಿ ಕೂಡ ರಿಸಲ್ಟ್ಸ್ ಬಂದಿದೆ. ಅದನ್ನು ಇನ್ನು ಮುಂದೆ ಕೂಡ ಹಾಕ್ತಾ ಹೋಗ್ತೀನಿ. ಇದರ ಜೊತೆಗೆ ನೀವು ರೋಗವನ್ನು ಈಗ ತೆಗಿಲಿಕ್ಕೆ ವರ್ಷಕ್ಕೆ ಒಮ್ಮೆ ಯಾವುದೇ ರೀತಿಯ ರೋಗ ನಿಯಂತ್ರಣ ಔಷಧಿಯನ್ನಾಗಲಿ ಗೊಬ್ಬರವನ್ನಾಗಲಿ ನೀವು ಹಾಕ್ತಾ ಇಲ್ಲ, ಕೇವಲ ಗೊಬ್ಬರ ಹಾಕ್ತಾಯಿದ್ದೀರಿ. ಇದಕ್ಕೆ ನೀವು ಬೇವಿನ ಪುಡಿಯನ್ನು ತಪ್ಪದೆ ವರ್ಷದಲ್ಲಿ ಒಮ್ಮೆ ಬಳಕೆ ಮಾಡಬೇಕು. ಇದರಿಂದ ಅಜಿಟೋಬ್ಯಾಕ್ಟರ್ ಒಂದು ಅಂಶ ಅದರಲ್ಲಿರುವಂಥದ್ದು ಈ ಫಂಗಸ್ಸನ್ನು ತೆಗೆಯುತ್ತೆ, ರೋಗ ನಿಯಂತ್ರಣಗೊಳಿಸುತ್ತೆ. ಇದರಿಂದ ಬೇರಿಗೆ ಇನ್ಫೆಕ್ಷನ್ ಆಗದೆ ಬೇರು ಕೊಳ್ತೋಗಲ್ಲ, ಇಲಿಮುಂಡಿ ರೋಗ ಭಾಳ ಕಂಟ್ರೋಲ್ ಆಗುತ್ತೆ. ಇದು ವರ್ಷಗಳು ಗಟ್ಟಲೆ ಟೈಮ್ ಬೇಕು, ಒಂದು ದಿನಕ್ಕೆ ಒಂದು ವರ್ಷಕ್ಕೆ ಆಗುವಂಥ ವಿಚಾರ ಅಲ್ಲ. ನೀವು ರೆಗ್ಯುಲರಾಗಿ ಪ್ರತಿ ವರ್ಷ ತಪ್ಪದೆ ಬೇವಿನ ಪುಡಿಯನ್ನು ಬಳಸ್ತಾ ಹೋದ್ರಿ, ಅದರ ಜೊತೆಗೆ ನೀರಿನ ಪ್ರಮಾಣವನ್ನು ಕಡಿಮೆ ಬಿಡಬೇಕು. ನೀವು ತುಂಬ ತೃಪ್ತಿಕರವಾಗಿ ನೀರು ಬಿಡ್ತಾ ಇದ್ದೀರಾ, ಅದರಿಂದ ಶೀತಾಂಶ ಜಾಸ್ತಿಯಾಗಿ ಫಂಗಸ್ ಉತ್ಪತ್ತಿ ಆಗುತ್ತೆ. ಅದರಿಂದ ನೀರನ್ನು ಕಡಿಮೆ ಒಣಗಿರೋ ಸ್ಥಿತಿಯಲ್ಲಿ ಇಡಬೇಕು. ಜಮೀನನ್ನು ಒಣಗಿದಾಗ ನೀವು ನೀರನ್ನು ಬಿಡಬೇಕು. ಇದು ಎರಡೂ ವಿಷಯಗಳಿಂದ, ಒಂದು ಗುಣಮಟ್ಟದ ಬೇವಿನ ಪುಡಿ ಹಾಕೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಮಾಡೋದ್ರಿಂದ
ನಿಮಗೆ 100ಕ್ಕೆ ಅರ್ಧ ಭಾಗದಷ್ಟು ರೋಗ ಕಂಟ್ರೋಲಿಗೆ ಬರುತ್ತೆ. ಬೇವಿನ ಪುಡಿನಲ್ಲಿ ಗುಣಮಟ್ಟದ ಹೇಗೆ ತಗೊಳ್ಳೋದು ಅಂತ ನಿಮಗೆ ಹೇಳೋದಾದರೆ, ಎಲ್ಲರೂ ಕೂಡ ತುಂಬ ವಸ್ತುರ್ಗದಲ್ಲಿರ್ಬೋದು ಅಥವಾ ಇನ್ನೊಂದು ಕಡೆ ಮಿಲ್ಲಲ್ಲಿ ನಾವು ಒರಿಜಿನಲಾಗಿ ಬೀಜಗಳಿಂದ ಹಾಕ್ಸ್ಕೊಂಬಂದು ನಾವು ಹಾಕ್ತಾಯಿದ್ದೀವಿ ಅಂತ ಖುಷಿಯಾಗಿ ಹೇಳ್ತಾರೆ ರೈತರು. ಆದರೆ ನೇರವಾಗಿ ಮಿಲ್ಲಿಂಗ್ ಮಾಡಿದಂಥ ಆ ಪುಡಿನಲ್ಲಿ ಅಜಿಟೋಬ್ಯಾಕ್ಟರ್ ಪ್ರಮಾಣ ಹೆಚ್ಚು ಇರುತ್ತೆ, ತುಂಬ ಸ್ಟ್ರಾಂಗ್ ಇರುತ್ತೆ ರೋಗ ನಿರೋಧಕ ಶಕ್ತಿ. ಅದನ್ನು ನೇರವಾಗಿ ನಾವು ಭೂಮಿಗೆ ಹಾಕಬಾರ್ದು. ಮಣ್ಣಿನಲ್ಲಿ ಫಂಗಸ್ ಅಂಶವನ್ನು, ರೋಗಾಣುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ತೆಗೆದುಬಿಡುತ್ತೆ. ಪೂರ್ಣ ಪ್ರಮಾಣದಲ್ಲಿ ಫಂಗಸ್ನು ಕೂಡ ತೆಗಿಬಾರ್ದು. ರೋಗಾಣುಗಳು ಕೂಡ 100% ಝೀರೋ ಆಗಬಾರ್ದು. ಈ ಕಾರಣದಿಂದ ಈ ಬೇವಿನ ಪುಡಿಗೆ ಸುಮಾರು 7-8 ಥರದ ಗೊಬ್ಬರದ ಅಂಶಗಳನ್ನು ಬೆರೆಸಿ NPK, ಆರ್ಗ್ಯಾನಿಕ್ ಕಾರ್ಬನ್ ಮತ್ತು ಆ್ಯಶ್ ಸೇರಿದಂತೆ ಈ ಅಂಶಗಳನ್ನು ಸೇರಿಸಿ ಅದನ್ನು ಗೊಬ್ಬರ ಥರದಲ್ಲಿ ನಮ್ಮ ನಿಸರ್ಗ ಜ್ಯೋತಿ ಕಂಪನಿಯ ಬಿಜಾಪುರದ ಬೇವಿನ ಪುಡಿ ತಯಾರು ಮಾಡಲಾಗಿರುವಂಥ ಈ ಬೇವಿನ ಪುಡಿ ನಿಮಗೆ ಅತ್ಯುಪಯುಕ್ತವಾದ ಗೊಬ್ಬರದ ರೀತಿಯಲ್ಲಿ ಇದೆ. ಹೀಗಾಗಿ ರೋಗಾಣುಗಳನ್ನು ತೆಗಿಬೇಕಾದ ಪ್ರಮಾಣದಲ್ಲಿ ತೆಗೆಯುತ್ತೆ. ಇದು ಹೆಚ್ಚು ನಿಮಗೆ ಉಪಯೋಗಕಾರಿ. ನೇರವಾಗಿ ಬೇವಿನ ಬೀಜಗಳಲ್ಲಿ ಮಾಡಿಸಿದ ಪುಡಿಯನ್ನು ಹಾಕಬೇಡಿ, ಅದು ಕೂಡ ತುಂಬ ದುಷ್ಪರಿಣಾಮ ಬೀರುತ್ತೆ. ನಮ್ಮ ಬೇವಿನ ಪುಡಿಯಲ್ಲಿ ನಿಮಗೆ ಕ್ವಾಲಿಟಿ ಹೆಚ್ಚು ಮುಖ್ಯವಾದ ವಿಷಯ ಹೇಗೆ ಅಂದರೆ, ಆರ್ಗ್ಯಾನಿಕ್ ಕಾರ್ಬನನ್ನು ಸೇರಿಸಲಾಗಿದೆ, ಆ್ಯಶ್ ಸೇರಿಸಲಾಗಿದೆ, ಅದರಲ್ಲಿ ಪೊಟ್ಯಾಷಿಯಂ ಅಂಶ ಸಿಗುತ್ತೆ, NPK ಕೂಡ ಇದೆ. ಬರೀ ಬೇವಿನ ಪುಡಿನೇ ಅಲ್ಲ, ಆ ಬೇವಿನ ಪುಡಿಯಲ್ಲಿ ಅಜಿಟೋಬ್ಯಾಕ್ಟರ್ ಇರುತ್ತೆ. ಇದು ರೋಗವನ್ನು ಸಂಪೂರ್ಣವಾಗಿ ಕಂಟ್ರೋಲಿಗೆ ತರುತ್ತೆ. ಇಷ್ಟು 8 ಐಟಮನ್ನು ಸೇರಿಸಿರುವಂಥ ಬೇವಿನ ಪುಡಿ ನಮ್ಮಲ್ಲಿ ನಿಮಗೆ ಸಿಗ್ತಾಯಿದೆ. ಬಿಜಾಪುರದಿಂದ ತರಿಸ್ತಾ ಇದ್ದೀವಿ. ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಈಗ ಮಳೆಗಾಲದ ಸಮಯದಲ್ಲಿ ಏನು ತೇವಾಂಶ ಇದೆ, ಇವಾಗ ನೀವು ಮೇಲುಗಡೆನೇ ಅದನ್ನು ಎರಚಬೇಕು. ನೀವೀಗ ತರಿಸಿ ಹಾಕೋದ್ರಲ್ಲಿ ಪ್ರಯೋಜನ ಏನಂದರೆ, ನೀವು ರಿಂಗ್ಸ್ ಮಾಡೋದು ತಪ್ಪುತ್ತೆ, ಕೂಲಿ ತಪ್ಪುತ್ತೆ, ಆಳುಗಳ ಸಮಸ್ಯೆ ಇರೋದಿಲ್ಲ. ಈ ತೇವಾಂಶಕ್ಕೆ ನೀವು ಹಾಕಿದರೆ, ಜೋರು ಮಳೆಯಲ್ಲಿ ಹಾಕಬಾರ್ದು, ಆದರೆ ಇದು ಸ್ವಲ್ಪ ಮಳೆ ಬಂದು ಹೀರ್ಕೊಳ್ಳುವ ಪ್ರಮಾಣದಲ್ಲಿ ಬರ್ತಾಯಿದೆ. ಇದಕ್ಕೆ ನೀವು ಎರಚಿದ್ದೇ ಆದರೆ ಕೂಲಿ ಆಳುಗಳ ಸಂಖ್ಯೆ ಹೆಚ್ಚು ಉಳಿತಾಯ ಆಗುತ್ತೆ. ನೀರಲ್ಲಿ ಬೆರೆಯೋದ್ರಿಂದ ಬೇಗ ಹೆಚ್ಚು ಕರಗಿ ಎಕರೆ ತುಂಬ ಒಳ್ಳೆ ಹದವಾಗಿ ಹರಡಿಕೊಳ್ಳುತ್ತೆ. ರೋಗ ಕಂಟ್ರೋಲಿಗೆ ಮಣ್ಣು ಸಂಪೂರ್ಣವಾಗಿ ಈ ಬೇವಿನ ಪುಡಿ ಅಂಶವನ್ನು ತಗೊಳ್ಳುತ್ತೆ. ಅದೊಂದು ಉಪಯೋಗಕಾರಿ. ಇದು ಸರಿಯಾದ ಸಮಯ. ಹೀಗಾಗಿ ನಾವು ಈ ವಾರದಲ್ಲಿ ಒಂದು ಲೋಡು 10 ವೀಲಲ್ಲಿ ಈ ಬೇವಿನ ಪುಡಿ ಬರ್ತಾಯಿದೆ ಬಿಜಾಪುರದಿಂದ. ಆಸಕ್ತಿ ಇರುವ ರೈತರು, ಬೇಕಾಗಿರುವಂಥ ರೈತರು ನನಗೆ ಫೋನ್ ಕಾಲ್ ಮಾಡಿ ನೀವು ಆರ್ಡರ್ ಕೊಡಿ, ನಿಮಗೆ ಕೂಡ ನಾವು ತರಿಸ್ಕೊಡ್ತೀವಿ. ಇದರ ಪ್ರಯೋಜನ ಪಡ್ಕೊಳ್ಳಿ. ಜೊತೆಗೆ ಸುಣ್ಣ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಅದು ಮಹಾರಾಷ್ಟ್ರದ ಒಂದು ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ತಯಾರಾಗುತ್ತೆ. 5 ರೂಪಾಯಿ kg ಇರುತ್ತೆ. ಅದು 50 kg ಬ್ಯಾಗ್ 250 ರೂಪಾಯಿ. ಬೇರೆದೆಲ್ಲ ತುಂಬ ರೇಟು ಇರುವಂಥದ್ದು ಗೊತ್ತಿದೆ ನಿಮಗೆ. ತುಂಬ ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಸುಣ್ಣ ಕೂಡ ಸಿಗುತ್ತೆ. ಹೀಗಾಗಿ ನಿಮಗೆ ಈ ಬೇವಿನ ಪುಡಿ ಬಗ್ಗೆ ಇವತ್ತು ಮಾಹಿತಿ ಕೊಟ್ಟಿದ್ದೀನಿ. ತುಂಬ ಉಪಯುಕ್ತವಾದಂಥ ಗುಣಮಟ್ಟದ ಬೇವಿನ ಪುಡಿ. ಇದನ್ನು ಭಾಳಷ್ಟು ಜನ ಹೋದ ಬಾರಿ ಬಳಸಿದ್ದಾರೆ. ಶೆಟ್ಟಿಯಲ್ಲಿ ಮಳೆಯಲ್ಲಿ ಇವರು ಕುಬೇರಪ್ಪ ಅವರು, ಗುರುರಾಜ್ ಅವರು, ಅಣ್ಣ ತಮ್ಮ ಅವರಿಬ್ಬರು ಕೂಡ 11 ಎಕರೆಗೆ ಹಾಕಿದ್ದಾರೆ. ಅದೇ ಥರ ಸ್ವಾಮಿ ಅಂತ ಅಲ್ಲಿ ಪಕ್ಕದಲ್ಲಿ ಇರೋರು ಹಾಕಿದ್ದಾರೆ. ಆಗರದಳ್ಳಿಯಿಂದ ಚಿನ್ನಯ್ಯ ಅವರು, ಅನ್ವೇರಿಯಲ್ಲಿ ನಟರಾಜ್ ಗೌಡರು ಸೊಸೈಟಿ ಅಧ್ಯಕ್ಷರು, ಹಾಗೆ ಕಮದಾಲ್ ಹೊಸೂರಿನಲ್ಲಿ ಮೂಡ್ಲಪ್ಪ ಅನ್ನೋರು. ಹೀಗಾಗಿ ರಬ್ಬರ್ ಕಾಡಲ್ಲಿ ಗಣೇಶ್ ಅವರು ಡೈರಿ ಸೆಕ್ರೆಟ್ರಿ, ಕಾರ್ಯದರ್ಶಿಗಳು, ಮತ್ತು ಜನ್ನಾಪುರದ ಚಂದ್ರಪ್ಪ ಅವರು, ಇವರೆಲ್ಲ ಸುಮಾರು 10 ಎಕರೆಗೆ 5 ಎಕರೆ 4, 2 ಎಕರೆ ಹೀಗೆ ಬಳಕೆ ಮಾಡಿದ್ದಾರೆ. ಉತ್ತಮವಾದ ಗುಣಮಟ್ಟದಲ್ಲಿ ತುಂಬ ರಿಸಲ್ಟ್ ಬಂದಿದೆ. ಪುನಃ ಈ ಬಾರಿ ತರಿಸ್ಕೊತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಮಾರುಕಟ್ಟೆಯಲ್ಲಿ ಮೋಸ ಹೋಗದೆ ನಿಮ್ಮ ಹಣಕ್ಕೆ ತಕ್ಕದಾದ ಕ್ವಾಲಿಟಿಯ ಗುಣಮಟ್ಟದ ಗೊಬ್ಬರ, ಬೇವಿನ ಪುಡಿ, ಕಳೆನಾಶಕ ಈ ಥರ ವಸ್ತುಗಳನ್ನು ಪಡೆಯೋದಕ್ಕೆ ನಮ್ಮ ಶಾಪಲ್ಲಿ ನೀವು ಖರೀದಿ ಮಾಡಿ ನಮ್ಮನ್ನು ಸಂಪರ್ಕಿಸಿ.
ನೀವು ಜಮೀನನ್ನು